ವೀಕ್ಷಕರೇ, ಮಕರ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಸವಾಲುಗಳಿದೆ, ಯಾವೆಲ್ಲ ಚಾಲೆಂಜ್ಗಳನ್ನು ನೀವು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಬೇಕು, ಎಚ್ಚರಿಕೆಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಲಾಭಗಳು ಏನಿದೆ, ಪ್ರಯೋಜನಗಳು ಏನಿದೆ, ಏನೆಲ್ಲ ಸಿಗುತ್ತೆ ನಿಮಗೆ, ಜೊತೆಗೆ ನೀವು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಡೆತಡೆಗಳಿಗೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂತಹ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಕರ ರಾಶಿ ಅಂದ ತಕ್ಷಣ ನೋಡಿ, ಮಕರ ರಾಶಿಯವರ ರಾಶ್ಯಾಧಿಪತಿ ಯಾರು? ಶನಿ ಪರಮಾತ್ಮ. ಈ ಅದೃಷ್ಟ ಬಣ್ಣ ಯಾವುದು ಅಂತಂದರೆ ನೀಲಿ ಮತ್ತು ಕಪ್ಪು ಆಗಿರುತ್ತೆ. ಅದೃಷ್ಟದ ದಿನಗಳು ಶನಿವಾರ ಮತ್ತು ಶುಕ್ರವಾರ ನಿಮಗೆ ಅದೃಷ್ಟದ ದಿನಗಳಾಗಿರುತ್ತೆ. ಇನ್ನು ಅದೃಷ್ಟದ ದೇವತೆ ಯಾರು ಅಂತಂದರೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆಗಳು 6, 8, 7 6, 7, 8 ನಿಮ್ಮ ಅದೃಷ್ಟದ ಸಂಖ್ಯೆಗಳಾದರೆ, ಇನ್ನು ಮಿತ್ರ ರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ. ಇನ್ನು ಅದೃಷ್ಟದ ದಿನಾಂಕಗಳು ಯಾವುದು ಅಂತ ನೋಡಿದ್ರೆ 8, 17, 26 ನಿಮಗೆ ಅದೃಷ್ಟದ ದಿನಾಂಕಗಳು ಅಂತ ಹೇಳ್ಬೋದು. ಈ ಮಕರ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ಯಶಸ್ವಿಯಾಗಿರ್ತಕ್ಕಂತಹ ಆಡಳಿತಗಾರರು. ಯಾಕಂತಂದ್ರೆ ಎಂತಹ ಒಂದು ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಈ ಮಕರ ರಾಶಿಯವರ ಕೈಯಲ್ಲಿ ಕೊಟ್ಟರೆ ಅದನ್ನು ತುಂಬ ಸುಸ್ಥಿತಿಗೆ ತಂದು ನಿಲ್ಲಿಸುವಂತಹ ಒಂದು ಚಾಣಾಕ್ಯತೆ, ಒಂದು ನಾಯಕತ್ವದ ಗುಣಗಳು ಇರತಕ್ಕಂಥದ್ದು. ಮತ್ತು ಧಾರಾಳಿಗಳು, ಯಾರ ಧಾರಾಳವಾಗಿರ್ತಕ್ಕಂಥ ಮನಸ್ಸು. ಯಾಕಂತಂದರೆ ಹಣದ ಮೇಲೆ ವ್ಯಾಮೋಹ ತುಂಬ ಕಡಿಮೆ ಇರುತ್ತೆ. ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ ರಕ್ಷಣೆ ಮಾಡತಕ್ಕಂತಹ ಒಂದು ಕರುಣಾಮಯಿ ಅಂತ ಹೇಳ್ಬೋದು. ಜೊತೆಗೆ ಎಂತಹ ಒಂದು ಕಠಿಣವಾಗಿರ್ತಕ್ಕಂತಹ ಕೆಲಸ ಇದ್ದರೂ ಕೂಡ ಅದನ್ನು ಪರಿಶ್ರಮದಿಂದ ಸಕ್ಸಸ್ಸನ್ನು ಮಾಡ್ತಕ್ಕಂಥದ್ದು. ಬಹಳಷ್ಟು ತರ್ಕಯುತವಾಗಿರ್ತಕ್ಕಂತಹ, ಅರ್ಥಯುತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮಕರ ರಾಶಿಯವರು. ಇಂಥ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಒಂದು ಪ್ರಯೋಜನಗಳು ಸಿಗ್ತಾ ಇದೆ, ಯಾವೆಲ್ಲ ಎಚ್ಚರಿಕೆಗಳನ್ನು ನೋಡಿ. ಕೆಲವೊಂದು ಎಲ್ಲ ಚೆನ್ನಾಗಿದ್ರೂ ಕೂಡ ಎಲ್ಲ ಸವಾಲಿನಿಂದ ಕೂಡಿರುತ್ತೆ. ನೀವು ಕೆಲಸ ಮಾಡಬೇಕಾ, ಅಲ್ಲೂ ಕೆಲವೊಂದು ಸವಾಲುಗಳಿದ್ದಾವೆ. ಹಣಕಾಸಿನಲ್ಲಿ ಅಲ್ಲೂ ಕೂಡ ಕೆಲವೊಂದು ಸವಾಲುಗಳಿದ್ದಾವೆ. ಬಂಧು ಬಾಂಧವರಲ್ಲೂ ಅಲ್ಲೂ ಕೂಡ ಕೆಲವೊಂದು ಸವಾಲುಗಳಿದ್ದಾವೆ. ಅದನ್ನೆಲ್ಲ ನೀವು ಸಮರ್ಥವಾಗಿ ನಿಭಾಯಿಸ್ತಿದ್ದೀರಿ ಅನ್ನುವಂಥದ್ದು ಭಾಳ ವಿಶೇಷ ಇಲ್ಲಿ. ಯಾಕಂತಂದರೆ ಎಷ್ಟೇ ಕಷ್ಟ ಬಂದರೂ, ನೋವು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಿದ್ದೀರಲ್ಲ, ಅದು ನಿಮ್ಮ ಸ್ಟ್ರೆಂತು, ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸುತ್ತೆ. ನೋಡಿ, ಜೀವನದಲ್ಲಿ ಬರೀ ಕಷ್ಟ ಸುಖ ಎರಡೂ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಯಾಕಂತಂದ್ರೆ ಯಾವತ್ತಿಗೂ ಸುಖವೇ ಸಿಗಲ್ಲ, ಯಾವತ್ತಿಗೂ ಕಷ್ಟವೇ ಸಿಗಲ್ಲ. ಮನುಷ್ಯನಿಗೆ ಕಷ್ಟಗಳು ಏಕೆ ಬರುತ್ತೆ? ನಮ್ಮ ಒಂದು ವ್ಯಕ್ತಿತ್ವವನ್ನು ಪರೀಕ್ಷಿಸಲಿಕ್ಕೆ ಬರುತ್ತೆ. ನೋಡಿ, ಜೀವನದಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗಬೇಕು ಅಂತಂದಾಗ ಪಡದೆ ಸಕ್ಸಸ್ ಸಿಗಲ್ಲ. ಕಷ್ಟಪಟ್ಟ ಮೇಲೆ ಸಕ್ಸಸ್ ಸಿಗುತ್ತಲ್ಲ, ಅವಾಗ ಅದು ಫೀಲಿಂಗ್ ಆಗುತ್ತೆ ನಮಗೆ, ಅದರ ಒಂದು ಭಾವನೆ, ಆನಂದ ಆಗುತ್ತೆ, ಅದನ್ನು ನಾವು ಎಂಜಾಯ್ ಮಾಡ್ತೀವಿ. ಈ ಥರ ಈ ಮಕರ ರಾಶಿಯವರಿಗೆ ಅನೇಕ ಸವಾಲುಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ಸನ್ನಿವೇಶ ನಡೀತಾ ಇರತಕ್ಕಂಥದ್ದು. ಮಾನಸಿಕವಾಗಿ ಏನೋ ಒಂದು ತಳಮಳ ಇರುತ್ತೆ, ಒಂದು ಚಿಂತೆ ಇರುತ್ತೆ, ಒಂದು ಗೊಂದಲ ಇರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತವೆ, ಅಂದುಕೊಂಡಂಥ ರೀತಿಯಲ್ಲಿ ನಡೀತವ ಅಥವಾ ನಡೆಯೋದಿಲ್ವ, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಗೊಂದಲಗಳಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆದರೂ ಕೂಡ ಅದನ್ನು ನೀವು ಆ ಗೊಂದಲದಿಂದ ಮೊದಲು ಹೊರಗಡೆ ಬರ್ರಿ. ಸಮಸ್ಯೆ ಎಷ್ಟೇ ಇರಲಿ, ಸವಾಲುಗಳು ಎಂಥ ಕಠಿಣವಾಗಿರಲಿ, ಹೋಗುವಂಥ ದಾರಿ ಎಷ್ಟೇ ದೂರವಾಗಿದ್ದರೂ ಕೂಡ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಅದಕ್ಕೇನು ಬೇಕು? ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸದಿಂದ ನೀವು ಮುನ್ನಡೆದ್ರೆ ಖಂಡಿತವಾಗ್ಲೂ ಎಂತಹ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಚೆನ್ನಾಗಾಗತ್ತೆ. ಇನ್ನು ನೀವು ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥ ವಿಚಾರಗಳು ಏನಂತಂದ್ರೆ, ನೋಡಿ, ಸಮಾಜದಲ್ಲಿ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದನ್ನಾಗಿ ನೋಡುವಂತಹ ಅದೆಷ್ಟೋ ಜನಗಳಿದ್ದಾರೆ. ನೀವು ಒಳ್ಳೇದು ಹೇಳಿದ್ರು ಕೆಟ್ಟದನ್ನ ಹುಡುಕುವಂಥ ಜನಗಳಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಕೆಟ್ಟದನ್ನ ಹುಡುಕುವಂಥ ಜನಗಳಿದ್ದಾರೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗತ್ತೆ. ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಂತೂ ಬಹಳ ಎಚ್ಚರಿಕೆ ಇರಬೇಕು. ನೀವು ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರದಲ್ಲಿ, ನೀವು ಸ್ತ್ರೀಯರಾಗಿದ್ರೆ ಪುರುಷರ ವಿಚಾರದಲ್ಲಿ ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನ ನೀವು ಅನುಸರಿಸಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಸುಮ್ಮನೆ ಅನವಶ್ಯಕವಾಗಿರತಕ್ಕಂಥ ಕಾಂಟ್ರವರ್ಸಿಗಳು ಇರ್ತವೆ. ಆದರೆ ನೀವು ನಿಮ್ಮ ಒಂದು ತಯಾರಿಯಲ್ಲಿ ಇತ್ತು ಅಂತಂದ್ರೆ, ಈ ವಿಡಿಯೋ ನೋಡೋದ ಮೇಲೆ ನಿಮಗೊಂದಿಷ್ಟು ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ರೆ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ಸಾಧ್ಯತೆ ಇರುತ್ತೆ. ಪರಿಹಾರ ತಿಳಿಸ್ತೀನಿ, ಅದು ಬೇರೆ ಮಾತು. ಆದರೆ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಅನವಶ್ಯಕವಾಗಿರ್ತಕ್ಕಂತಹ ಪ್ರಯಾಣವನ್ನ ಮಾಡಬಾರದು.
ನಿಮಗೆ ಉಪಯೋಗ ಇತ್ತು ಅಂತಂದ್ರೆ ಆ ಪ್ರಯಾಣ ಮಾಡಿ. ಯಾರೋ ಕರಿತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ, ಅಥವಾ ಅವರೇನೋ ಅನ್ಕೊಂಡ್ಬಿಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಯಾವುದೋ ಪ್ರಯಾಣವನ್ನು ಮಾಡ್ಕೊಳಕ್ ಹೋಗಬೇಡಿ. ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಪ್ರಯಾಣವನ್ನು ಮಾಡಿಕೊಳ್ಳಿ. ಇಲ್ಲದಿದ್ರೆ ಸಮಯ ಮತ್ತು ದುಡ್ಡು ಎರಡೂ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ. ಕಡಿವಾಣವನ್ನು ಹಾಕಿ. ಇನ್ನು ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಇರುತ್ತೆ. ಆ ಭಯವನ್ನು ನೀವು ಮೊದಲು ತೆಗೆದು ಹಾಕಬೇಕು. ಆ ಭಯದಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ ಖರ್ಚಿಗೆ ಕಡಿವಾಣ ಹಾಕಬೇಕು. ಬಹಳ ಮುಖ್ಯವಾಗಿ ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಇದು ನೀವು ಗಮನಿಸಬೇಕು. ಯಾಕಂತಂದ್ರೆ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಖರ್ಚು ಆಗ್ತಾನೂ ಇರುತ್ತೆ. ಉಳಿಸ್ಕೊಳಕ್ಕಾಗಲ್ಲ, ಹಣಕಾಸಿನ ಸಮಸ್ಯೆಯನ್ನು ನೀಗಿಸ್ಕೊಳಕ್ಕಾಗಲ್ಲ. ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು, ಹಣಕಾಸಿಗೆ ಮೊದಲು ಖರ್ಚಿಗೆ ಕಡಿವಾಣವನ್ನು ಹಾಕಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಪರಿಶ್ರಮವನ್ನು ಪಟ್ಟಾಗ ನಿಮಗೆ ಖಂಡಿತವಾಗಿಯೂ ಅನುಕೂಲತೆಗಳನ್ನುವಂಥದ್ದಾಗುತ್ತೆ. ಇನ್ನು ಜೊತೆಗೆ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಮಾನಸಿಕವಾಗಿರ್ತಕ್ಕಂಥ ನೋವುಗಳಿರ್ತವೆ. ಆದರೆ ಆ ನೋವುಗಳನ್ನು ಸರಿ ಮಾಡ್ಕೊಳಕ್ಕೆ ಏನು ಮಾಡಬೇಕು, ಮಾತಾಡಬೇಕು. ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಏನೇ ಒಂದು ತಾರತಮ್ಯಗಳಿದ್ರು ಕೂಡ, ಏನೇ ಒಂದು ಗೊಂದಲ ಇದ್ರೂ ಕೂಡ ಅದನ್ನು ಮಾತಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಇನ್ನೂ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ಜೊತೆಗೆ ನೋಡಿ, ಎಷ್ಟೋ ಜನ ನಿಮಗೆ ಸಹಾಯ ಮಾಡಿರ್ತೀರಿ, ಆದರೆ ಆ ಉಪಕಾರವೂ ಕೂಡ ಅವರು ಇಟ್ಕೊಂಡಿರಂಗಿಲ್ಲ. ನಿಮ್ಮ ಬಗ್ಗೆ ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ಹೇಳ್ತಿರ್ತಾರೆ. ಈ ಥರ ಆದಾಗ ನಿಮ್ಮ ಮನಸ್ಸಿಗೆ ಬಹಳಷ್ಟು ಬೇಸರ ಆಗುತ್ತೆ. ಅವರಿಂದ ನೀವೇನೂ ಫಲಾಪೇಕ್ಷೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಈ ಬಂಧು ವರ್ಗದಲ್ಲಿ ಕೆಲವೊಂದು ಮನಸ್ತಾಪಗಳು, ಕೆಲವೊಂದು ಕಲಹಗಳಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದನ್ನು ನೀವು ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಮನಸ್ಸಿನಲ್ಲಿ ಆ ನೋವುಗಳನ್ನು ಇಟ್ಕೊಂಡ್ರೂ ಪರವಾಗಿಲ್ಲ, ಸದ್ಯಕ್ಕೆ ಅದನ್ನು ಸಾಫ್ಟಾಗಿ ಸೇಫಾಗಿ ಲ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಅಂತಹ ಯಾವುದೇ ಒಂದು ಗೊಂದಲಗಳು, ತೊಂದರೆ, ತಾಪತ್ರಗಳು ಬರಲಾರ್ದಂಗೆ ನೀವು ತಡಿಬಹುದು. ಇನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮುಖ್ಯವಾಗಿರುವಂಥ ಒಂದು ವಿಡಿಯೋ ಇದೆ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ, 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಎಲ್ಲ ಭಾಷೆಗಳಲ್ಲೂ ನಿಮಗೆ ಈ ಜಾತಕ ಫಲ ಸಿಗುತ್ತೆ. ನೀವು ಯಾವ ಭಾಷೆಯಲ್ಲಿ ಹೇಳ್ತೀರಿ ಆ ಎಲ್ಲ ಭಾಷೆಗಳಲ್ಲಿ ಈ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಕೆಲವೊಂದು ಹಿರಿಯರಿಂದ ನಿಮಗೆ ಸಲಹೆ ಸಹಕಾರ ಸಿಗುತ್ತೆ. ಏನೋ ಒಂದು ಅವರು ನಿಮಗೆ ಮಾರ್ಗದರ್ಶನ ಮಾಡ್ಬೋದು. ನೋಡಿಮ್ಮ, ಈ ದಾರಿ ಅಲ್ಲ, ಈ ದಾರಿ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಚೆನ್ನಾಗಾಗತ್ತೆ, ಈ ನಿರ್ಧಾರ ಅಲ್ಲ, ಈ ನಿರ್ಧಾರ ಬದಲಾಯಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಯಾರೋ ಒಂದು ಗೈಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದನ್ನ ನೀವು ಅನುಸರಿಸುವಂತಹ ಪ್ರಯತ್ನ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೇದಾಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಮತ್ತೆ ಈ ಹಂತದಲ್ಲಿ ನೀವು ಏನೋ ಒಂದು ಸಾಲ ಮಾಡುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ, ಸಾಧ್ಯವಾದ್ರೆ ನಿಮಗೆ ಎಷ್ಟು ಬರ್ತಾ ಇದೆಯಾ, ನಿಮ್ಮ ಹತ್ರ ಎಷ್ಟಿದೆ, ಅದಕ್ಕೆ ಅನುಸಾರವಾಗಿನೇ ನೀವು ಪ್ಲಾನ್ ಮಾಡ್ಕೋಬೇಕು. ಹೆಚ್ಚಿನ ಸಾಲ ಸಂದ ಮಾಡ್ಕೊಳ್ಳುವಂಥದ್ದಾಗ್ಲಿ ಅಥವಾ ಹೆಚ್ಚಿನ ದುಡ್ಡನ್ನು ತೆಗೆದುಕೊಂಡು ಬಂದು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂಥದ್ದಾಗ್ಲಿ ಈ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ವ್ಯಾಪಾರಸ್ಥರೇ ಆಗಿರಿ, ಸರ್ಕಾರಿ ಅಧಿಕಾರಿಗಳೇ ಆಗಿರಿ, ಸರ್ಕಾರಿಯಲ್ಲೇ ಕೆಲಸ ಮಾಡ್ತಾ ಇರಿ, ನೀವು ಉದ್ಯೋಗಿಗಳೇ ಆಗಿರಿ, ನೀವು ಕೃಷಿಕರೇ ಆಗಿರಿ, ನೀವು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಾಗಿರಿ, ಬೃಹತ್ ಮಟ್ಟದ ವ್ಯಾಪಾರಸ್ಥರಾಗಿರಿ, ನೀವು ಏನೇ ಮಾಡ್ತಾ ಇರಿ ಕೆಲಸ, ಆದ್ರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೇನೆ ನೀವು ಅದನ್ನು ಮಾಡ್ಕೋಬೇಕು. ಹೆಚ್ಚಿನ ಸಮಯವನ್ನ ನೀವು ಕೆಲಸದ ಕಡೆ ವಿನಿಯೋಗಿಸ್ಕೊಂಡ್ರೆ ತುಂಬಾ ಅನುಕೂಲಕರವಾದಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ಉದ್ಯೋಗಸ್ಥರಿಗೆ, ಮಕರ ರಾಶಿ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಇದು ನಿಮ್ಮ ಕೆಲಸ ಕಾರ್ಯಕ್ಕೆ ಹೆಚ್ಚಿನ ಸಮಯವನ್ನ ಕೊಡಿ, ಖರ್ಚಿಗೆ ಅಂಕುಶವನ್ನ ಹಾಕಿ, ಸಾಲ ಸಂದ ಮಾಡುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಳಿ, ಇರುವಂತಹ ಕೆಲಸವನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಿ, ಆಮೇಲೆ ನೋಡಿ ಅದರ ಫಲ ಯಾವ ರೀತಿ ಸಿಗುತ್ತೆ ಅಂತ ತಿಳ್ಕೊಂಡು. ಆಮೇಲೆ
ನಿಮಗೆ ಸ್ವಲ್ಪ ಇದರಿಂದ ಏನಾಗುತ್ತೆ, ಎಲ್ಲವೂ ಮಾನಸಿಕವಾದ ನೆಮ್ಮದಿನೂ ಸಿಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿನೂ ಆಗುತ್ತೆ. ಬರುವಂತಹ ಸಮಸ್ಯೆಗಳಿಂದನೂ ಕೂಡ ಒಂದು ಹಂತದಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಯಾವುದೇ ಒಂದು ಬೃಹತ್ ಮಟ್ಟದ ಕೆಲಸ ಕಾರ್ಯಗಳನ್ನು ಹೂಡ್ಲಿಕ್ಕೆ ಹೋಗಬಾರ್ದು. ಇದರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅಂದ್ರೆ ವಿಡಿಯೋದುದ್ದಕ್ಕೂ ನಿಮಗೆ ತುಂಬಾ ಉಪಯೋಗ ಆಗುವಂತಹ ಪಾಯಿಂಟ್ಗಳನ್ನೇ ಹೇಳಿದೀವಿ. ಇದು ನಿಮ್ಮ ಗಮನಕ್ಕಿರಬೇಕು. ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಈ ಎಲ್ಲ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಅಂದುಕೊಂಡಿದ್ದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಾಣುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದಕ್ಕಾಗಿನೇ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳಿದ್ದು. ನಾನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಫಲಗಳು ಸಿಗ್ತವೆ, ನೋಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಅದ್ಭುತವಾದ ಪರಿಹಾರಗಳು ಏನು ಅನ್ನುವಂಥ ವಿಚಾರವನ್ನು ನೋಡೋದಾದ್ರೆ ನೋಡಿ, ಪಂಚಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು, ಜೊತೆಗೆ ಶ್ರೀ ನರಸಿಂಹ ಗಾಯತ್ರಿ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ಯಾರೋ ಈ ಸಾಧುಗಳು, ಸಂತರು, ಗುರುಗಳು, ಹಿರಿಯರು, ತಂದೆ, ತಾಯಿ, ಈ ರೀತಿ ಗುರು ಸಮಾನರಾಗಿರ್ತಕ್ಕಂಥವ್ರ ಸೇವೆಯನ್ನ ಮಾಡ್ಕೊಳ್ಳಿ. ಅವರ ಆಜ್ಞೆಯನ್ನ ಪಾಲಿಸಿ. ಅವರ ಮನಸ್ಸಿಗೆ ನೋವಾಗದೇ ಇರೋ ತರ ನಡ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರುವಂತ ಪರಿಹಾರಗಳು ಇದಾವೆ, ಮಾಡ್ಕೊಳ್ಳಿ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.